ನಮಸ್ತೆ. ಮಹಾಭಾರತದ 13ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಕಳೆದ ಸಂಚಿಕೆಯಲ್ಲಿ ಪಾಂಡುರಾಜ ಕಿಂದಮ ಮಹರ್ಷಿಗಳ ಶಾಪಕ್ಕೆ ಒಳಗಾಗಿ ವಾನಪ್ರಸ್ಥವನ್ನು ಸ್ವೀಕರಿಸಿದರೂ ಆತನಿಗೆ ಪುತ್ರಾಪೇಕ್ಷೆಯ ಮೋಹ ನಶಿಸಿ ಹೋಗಿರಲಿಲ್ಲ. ಆತ ಮಕ್ಕಳನ್ನು ಪಡೆಯಲಾರದೆ, ಪಿತೃ ಋಣವನ್ನು ತೀರಿಸಲಾರದೆ ಒದ್ದಾಡುತ್ತಿರುವುದನ್ನು ಕಂಡಂತಹ ಕುಂತಿ ತಾನು ಕನ್ಯೆಯಾಗಿದ್ದಾಗ ದುರ್ವಾಸ ಮಹರ್ಷಿಗಳಿಂದ ಪಡೆದಂತಹ ಮಂತ್ರದ ವರವನ್ನು ಆತನಿಗೆ ತಿಳಿಸಿದಾಗ ಆತನ ಹೃದಯ ಸಂತಸದಿಂದ ಅರಳಿತು ಎಂದೆ. ಈಗ ಕುಂತಿ ಪಾಂಡುವಿನ ಅಪ್ಪಣೆಯ ಮೇರೆಗೆ ಸ್ನಾನಾದಿಗಳನ್ನು ಮುಗಿಸಿ ಶುಭ್ರ ಮನಸ್ಕಳಾಗಿ ಪತಿಗೆ ನಮಸ್ಕರಿಸಿ ಪೂಜಾನುಷ್ಠಾನಗಳಿಂದ ಯಮಧರ್ಮರಾಯನಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಪುತ್ರ ಸಂತಾನಕ್ಕಾಗಿ ಆಕೆ ಮಂತ್ರವನ್ನು ಪಠಿಸಿದ್ದಳು. ಯಮಧರ್ಮರಾಯನ ಸಂಪರ್ಕದಿಂದ ಕುಂತಿ ಗರ್ಭವತಿಯಾದಳು. ಈ ಗರ್ಭ ಅತಿ ಶೀಘ್ರವಾಗಿ ಫಲ ನೀಡಿತು. ಆಕೆ ಆಶ್ವಿಜ ಮಾಸ ಶುಕ್ಲ ಪಕ್ಷದ ಪಂಚಮಿಯಂದು ದೇವ ಸಮಾನನಾದಂತಹ ಪುತ್ರನಿಗೆ ಜನ್ಮ ನೀಡಿದಳು. ಈ ಮಗು ಜನಿಸಿದಾಗ ದೇವವಾಣಿಯೊಂದು ಮೊಳಗಿತು. ಈ ಶಿಶು ಅಜಾತ ಶತ್ರುವಾಗಿ ನ್ಯಾಯ ಧರ್ಮಕ್ಕೆ ತಲೆಬಾಗಿ ಪ್ರಖ್ಯಾತ ರಾಜನಾಗಿ 3 ಲೋಕದಲ್ಲೂ ಹೆಸರಾಗುತ್ತಾನೆ ಎಂದಿತು ಆ ವಾಣಿ. ಆ ಪುತ್ರನೇ ಯುಧಿಷ್ಠಿರ ಧರ್ಮರಾಯನೆಂದು ಅಭಿಧಾನ ಪಡೆದನು. ಪಾಂಡುವಿಗೆ ಅರಣ್ಯದಲ್ಲಿ ಪುತ್ರ ಸಂತಾನವಾದ ವಿಷಯ ಹಸ್ತಿನಾವತಿಯನ್ನು ತಲುಪಿತು. ಹಸ್ತಿನಾವತಿಯಲ್ಲಿ ಸತ್ಯವತಿ, ಭೀಷ್ಮ, ವಿದುರಾದಿಗಳಿಗೆ ಎಲ್ಲಿಲ್ಲದ ಆನಂದವಾಯಿತು. ಆದರೆ ಧೃತರಾಷ್ಟ್ರನಿಗೆ ಮನಸ್ಸು ಕಳವಳಕ್ಕೆ ಈಡಾಯಿತು. ಗಾಂಧಾರಿ ಗರ್ಭಧರಿಸಿ ಅದಾಗಲೇ 1 ವರ್ಷವಾಗಿತ್ತು. ಆದರೆ ಆಕೆಗೆ ಇನ್ನೂ ಪುತ್ರೋತ್ಸವವಾಗಿರಲಿಲ್ಲ. ಆಕೆಯು ಇದೇ ವಿಚಾರದಲ್ಲಿ ಕೊರಗಿ ಸೊರಗಿ ಹೋಗುತ್ತಿದ್ದಳು. ಅದೇ ಸಂದರ್ಭದಲ್ಲಿ ವನದಲ್ಲಿ ತನ್ನ ಸವತಿ ಕುಂತಿ ಕುಮಾರನಿಗೆ ಜನ್ಮವಿತ್ತಳು ಎನ್ನುವ ವಾರ್ತೆಯಿಂದ ಆಕೆಯ ಹೃದಯ ಬಿರಿದು ಹೋಯಿತು. ಒಡಲ ಭಾರ, ಒತ್ತಡ, ಉದ್ವೇಗ, ಕಾತರ, ಮಾತ್ಸರ್ಯದ ಬೇಗೆಯಿಂದ ಕುಗ್ಗಿ ಹೋದ ಆಕೆ ತನ್ನ ಮಾನಸಿಕ ಸ್ಥೀಮಿತವನ್ನು ಕಳೆದುಕೊಂಡು ತನ್ನೆರಡು ಕೈಗಳಿಂದಲೂ ತನ್ನ ಉದರವನ್ನು ಜೋರಾಗಿ ಹೊಡೆದುಕೊಳ್ಳಲಾರಂಭಿಸಿದಳು. ಪರಿಣಾಮವಾಗಿ ಆಕೆಯ ಗರ್ಭದಿಂದ ರಕ್ತಸಿಕ್ತವಾದಂತಹ ಮಾಂಸದ ಮುದ್ದೆಯೊಂದು ಹೊರಬಿದ್ದಿತು. ಅದನ್ನು ನೋಡಲಾರದೆ ಗಾಂಧಾರಿ ಈ ಅನಿಷ್ಟ ಪಿಂಡವನ್ನು ಎಲ್ಲಾದರೂ ಎಸೆದು ಬನ್ನಿ ಎಂದು ದಾಸಿಯರೊಡನೆ ಚೀರಾಡಲಾರಂಭಿಸಿದಳು. ಆದರೆ ಅಷ್ಟರಲ್ಲಿ ಪ್ರತ್ಯಕ್ಷರಾದಂತಹ ವ್ಯಾಸ ಮಹರ್ಷಿಗಳು ಗಾಂಧಾರಿಯನ್ನು ತಡೆದು ಆಕೆಯನ್ನು ಕುರಿತು, ನೋಡು ಗಾಂಧಾರಿ, ನಿನಗೆ ದೈವ ಒಲಿಯಿತು, ಆದರೆ ಅದೃಷ್ಟ ಒಲಿಯಲಿಲ್ಲ. ನೀನು ಹೀಗೆ ತಾಳ್ಮೆಯನ್ನು ಕಳೆದುಕೊಂಡು ಈರ್ಷೆಯಿಂದ ಮಾತ್ಸರ್ಯದಿಂದ ವರ್ತಿಸಿದರೆ ನಿನಗೆ ಜನಿಸುವ ಮಕ್ಕಳಿಗೂ ಮುಂದೆ ಇದೇ ಗುಣ ಬಂದರೂ ಅದರಲ್ಲಿ ಅಚ್ಚರಿ ಏನೂ ಇಲ್ಲ ಎಂದು ಕಟುವಾಗಿ ನುಡಿದು ಆ ಮಾಂಸದ ಮುದ್ದೆಯನ್ನು ಶುದ್ಧೋದಕದಿಂದ ನಿರ್ಮಲಗೊಳಿಸಿ ಅದನ್ನು 100 ತುಪ್ಪದ ಗಡಿಗೆಯಲ್ಲಿ ಹೆಬ್ಬೆರಳು ಗಾತ್ರದ ಚೂರುಗಳನ್ನಾಗಿ ಮಾಡಿ ಹಂಚಿದ್ದರು. ಕೊನೆಗೆ 1 ಚೂರು ಉಳಿಯಿತು. ನೋಡು, ಈ 1 ಚೂರಿನಿಂದ ನಿನಗೆ ಮಗಳು ಜನಿಸುವಳು ಎಂದು ಹೇಳಿ ಅದನ್ನು ತುಪ್ಪದ ಗಡಿಗೆಯಲ್ಲಿ ಇರಿಸಿ ಹೊರಟು ಹೋದರು. ಇತ್ತ ಕಡೆ ವನದಲ್ಲಿ ಕೆಲ ಸಮಯ ಕಳೆಯಿತು. ಅದೊಂದು ದಿನ ಪಾಂಡುರಾಜ ಕುಂತಿಯೊಡನೆ ಮಾತನಾಡುತ್ತಾ, ನೋಡು, ನೀನು ಧರ್ಮದೇವತೆಯಿಂದ ಧರ್ಮವೇ ಮೂರ್ತಿವೆತ್ತಂತಹ ಪುತ್ರನನ್ನು ಪಡೆದಿರುವುದು ಸರಿಯಷ್ಟೇ. ಆದರೆ ಕ್ಷತ್ರಿಯರಿಗೆ ಕಾಗ್ರಬಲ ಅಷ್ಟೇ ಮುಖ್ಯ. ಹಾಗಾಗಿ ನೀನು ಮಹಾಬಲಿಷ್ಠನಾದಂತಹ ಮತ್ತೋರ್ವ ಪುತ್ರನನ್ನು ಪಡೆಯಬೇಕು ಎಂದು ಹೇಳಿದಾಗ ಕುಂತಿ ಮತ್ತೊಮ್ಮೆ ಶುಚಿರ್ಭೂತಳಾಗಿ ಸಕಲ ಜೀವಿಗಳಿಗೆ ಪ್ರಾಣಾಧಾರವಾದಂತಹ ವಾಯುದೇವನನ್ನು ಕುರಿತು ಪ್ರಾರ್ಥಿಸಿದಳು. ವಾಯುದೇವ ಪ್ರತ್ಯಕ್ಷನಾದಾಗ ಕುಂತಿ ತನಗೆ ಮಹಾಬಲಿಷ್ಠನಾದ, ಮಹಾಶಕ್ತಿಶಾಲಿಯಾದ, ಮಹಾಪರಾಕ್ರಮಿಯಾದಂತಹ, ಸರ್ವರನ್ನು ಮೀರಿಸುವ ಪುತ್ರನೋರ್ವನನ್ನು ಅನುಗ್ರಹಿಸುವಂತೆ ಕೇಳಿಕೊಂಡಳು. ಪರಿಣಾಮವಾಗಿ ಕುಂತಿ ಮತ್ತೊಮ್ಮೆ ಗರ್ಭಧರಿಸಿದಳು.
ಆಕೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯಂದು ಮಖ ನಕ್ಷತ್ರದಲ್ಲಿ ವಾಯುಪುತ್ರ ಭೀಮಸೇನನಿಗೆ ಜನ್ಮವಿತ್ತಳು. ಭೀಮಸೇನ ಜನಿಸಿದ ಆ ದಿನದ ರಾತ್ರಿಯೇ ಇತ್ತ ಕಡೆ ಹಸ್ತಿನಾವತಿಯ ಅರಮನೆಯಲ್ಲಿ ರಾತ್ರಿ ವ್ಯಾಸ ಮಹರ್ಷಿಗಳು ಗಾಂಧಾರಿಯ ಗರ್ಭದಿಂದ ಹೊರಬಂದಂತಹ ಚೂರನ್ನು ಹಂಚಿ ಇಟ್ಟಿದ್ದಂತಹ 100 ಮಡಿಕೆಯ ಪೈಕಿ 1 ಮಡಿಕೆಯಿಂದ ಮಗುವೊಂದು ಜನಿಸಿತು. ಆ ಮಗು ಹೊರಬರುವಾಗ ಕತ್ತೆಯಂತೆ ಕಿರುಚಿಕೊಂಡಿತು. ಪ್ರತಿಯಾಗಿ ಕಾಡಿನಿಂದ ನರಿಗಳು, ರಣಹದ್ದುಗಳು, ಕಾಗೆಗಳು ಊಳಿಟ್ಟವು. ಎಲ್ಲೆಡೆ ಅಪಶಕುನ ಗೋಚರಿಸಿತು. ಅಚ್ಚರಿಯಿಂದ ವೀಕ್ಷಿಸುತ್ತಿದ್ದವರ ಪೈಕಿ ಸೂಕ್ಷ್ಮಮತಿಯಾದಂತಹ ವಿದುರ ಧೃತರಾಷ್ಟ್ರನನ್ನ ಕುರಿತು, ರಾಜ, ಇದು ಅಪಶಕುನದ ಸಂಕೇತ. ಈ ದುಶ್ಶಕುನ ಮುಂದೆ ನಮ್ಮ ಈ ಕುಲಕ್ಕೆ ಒದಗಬಹುದಾದಂತಹ ಅಪಾಯವನ್ನು ಸೂಚಿಸುತ್ತಿದೆ. ಬಹುಶಃ ಈ ಮಹಾ ವಿಪತ್ತಿಗೆ ಈಗ ಜನಿಸಿರುವ ಮಗುವೇ ಕಾರಣನಾಗಿರಬಹುದು. ಹಾಗಾಗಿ ನೀನು ಈ ಕಂದನನ್ನು ತ್ಯಜಿಸಿಬಿಡು ಎಂದು ಹೇಳಿದನು. ಆದರೆ ಪುತ್ರ ವ್ಯಾಮೋಹದಿಂದ ಕುರುಡನಾಗಿದ್ದಂತಹ ಧೃತರಾಷ್ಟ್ರ ವಿದುರನ ಮಾತನ್ನು ತಳ್ಳಿ ಹಾಕಿದನು. ಈ ಕುಮಾರನೇ ದುರ್ಯೋಧನ. ದುರ್ಯೋಧನ ಜನಿಸಿ ಕೆಲ ಘಳಿಗೆಯಲ್ಲಿಯೇ ಧೃತರಾಷ್ಟ್ರನಿಗೆ ವೈಶ್ಯ ಸ್ತ್ರೀಯೊಬ್ಬಳಿಂದ ಪುತ್ರನೊಬ್ಬನು ಜನಿಸಿದನು. ಆ ಮಗುವೇ ಯುಯುತ್ಸು. ಅದಾದ ನಂತರ ದಿನಕ್ಕೆ ಒಬ್ಬೊಬ್ಬರಂತೆ 1 ಕುಡಿಕೆಯಿಂದ 100 ದಿನದಲ್ಲಿ 100 ಮಕ್ಕಳು ಹೊರಬಂದರು. ಕಡೆಯದಾಗಿ ಮಗಳೊಬ್ಬಳು ಜನಿಸಿದಳು. ಆ ಮಗುವೇ ದುಷ್ಯನೆ. ಹೀಗೆ ಗಾಂಧಾರಿ ಹಾಗೂ ಧೃತರಾಷ್ಟ್ರನ ಮಕ್ಕಳು ಹಸ್ತಿನಾವತಿಯ ಅರಮನೆಯಲ್ಲಿ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯಲಾರಂಭಿಸಿದರು. ಇತ್ತ ಕಡೆ ಅರಣ್ಯದಲ್ಲಿ ಭೀಮ ಜನಿಸಿ ಕೆಲವು ದಿನಗಳಾಗಿದ್ದವು. ಅದೊಂದು ದಿನ ಕುಂತಿ ಭೀಮನನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಕುಳಿತಿದ್ದಳು. ಪಾಂಡು ಎಂದಿನಂತೆ ಬೇಟೆಯಲ್ಲಿ ನಿರತನಾಗಿದ್ದವನು ಹುಲಿಯೊಂದನ್ನು ಗುರಿಯಾಗಿಸಿ ಬಾಣ ಹೊಡೆದಿದ್ದನು. ಬಾಣದಿಂದ ಘಾಸಿಗೊಂಡಂತಹ ಆ ಹುಲಿ ಭೀಕರವಾಗಿ ಘರ್ಜಿಸಿತು. ಅದರ ಘರ್ಜನೆಗೆ ಕುಂತಿ ಬೆಚ್ಚಿ ಬಿದ್ದಳು. ಆಗ ಅವಳ ತೊಡೆಯ ಮೇಲಿದ್ದಂತಹ ಭೀಮ ಉರುಳಿ ಹೋದನು. ಉರುಳಿದವನು 100 ಅಡಿ ಎತ್ತರದಿಂದ ಕೆಳಗಡೆ ಬಂಡೆಯ ಮೇಲೆ ಬಿದ್ದನು. ಅದನ್ನು ಕಂಡಂತಹ ಕುಂತಿ ಜೋರಾಗಿ ಕಿರುಚಿಕೊಂಡಳು. ಅವಳ ಧ್ವನಿಗೆ ಓಡಿ ಬಂದಂತಹ ಪಾಂಡು ಅತ್ತ ಕಡೆಗೆ ಓಡಿದನು. ಆದರೆ ಅಲ್ಲಿ ಹೋಗಿ ನೋಡಿದಾಗ ಆ ಮಗು ಕೈಕಾಲು ಬಡಿಯುತ್ತಾ ಆಕಾಶವನ್ನು ವೀಕ್ಷಿಸಿ ನಗುತ್ತಿತ್ತು. ಆದರೆ ಆ ಮಗು ಬಿದ್ದಿದ್ದಂತಹ ಬಂಡೆ ಒಡೆದು ಚೂರಾಗಿ ಹೋಗಿತ್ತು. ಅದನ್ನು ಕಂಡಂತಹ ಪಾಂಡು ಮತ್ತು ಕುಂತಿ ಇಬ್ಬರು ಆಶ್ಚರ್ಯಚಕಿತರಾದರು. ಈ ಘಟನೆಯ ಅನಂತರ ಪಾಂಡು ಕುಂತಿಯಿಂದ ಇನ್ನೋರ್ವ ಸುತನನ್ನ ಪಡೆಯಲು ಬಯಸಿದನು. ಆತ ಕುಂತಿಯೊಡನೆ ಮಾತನಾಡುತ್ತಾ, ನೋಡು, ದೇವರಾಜನಾದಂತಹ ಇಂದ್ರ ಸಕಲ ದೇವತೆಗಳಿಗೆ ಅಧಿಪತಿ. ಆತನಂತೆ ಪರಾಕ್ರಮಿಯಾದಂತಹ ಓರ್ವ ಪುತ್ರನನ್ನು ಆತನಿಂದಲೇ ನೀನು ಪಡೆಯಬೇಕು. ಅದಕ್ಕಾಗಿ ನೀನು 1 ವರ್ಷದವರೆಗೆ ವ್ರತವೊಂದನ್ನು ಆಚರಿಸು, ನಾನು ತಪಸ್ಸಿಗೆ ಕುಳಿತುಕೊಳ್ಳುತ್ತೇನೆ ಎಂದು ಹೇಳಿ ಇಂದ್ರನನ್ನು ಒಲಿಸಿಕೊಳ್ಳಲು ಪಾಂಡು ತಪಸ್ಸಿಗೆ ಕುಳಿತುಕೊಂಡನು. ಆತನ ತಪಸ್ಸು ಫಲಪ್ರದವಾಯಿತು. ಇಂದ್ರ ದರ್ಶನದಿಂದ ಸಂತಸಗೊಂಡಂತಹ ಪಾಂಡು ಕುಂತಿಗೆ ಮಂತ್ರವನ್ನು ಪಠಿಸಲು ಹೇಳಿದನು. ಮಂತ್ರ ಪಠನೆಯಿಂದ ಕುಂತಿ ಮತ್ತೊಮ್ಮೆ ಗರ್ಭವತಿಯಾದಳು. ಫಲ್ಗುಣಿ ಮಾಸದ ಫಲ್ಗುಣಿ ನಕ್ಷತ್ರದ ಕಡೆಯ ಪಾದದಲ್ಲಿ ಲೋಕೈಕ ವೀರನಾದಂತಹ ಅರ್ಜುನನಿಗೆ ಆಕೆ ಜನ್ಮವಿತ್ತಳು. ಈ ಮಗು ಕಾರ್ತವೀರ್ಯಾರ್ಜುನನಿಗೆ ಸಮಾನನಾಗಿ ಶಿವನಂತೆ ಪರಾಕ್ರಮಿಯಾಗಿ ಅರಣ್ಯದಲ್ಲಿ ಬೆಳೆಯಲಾರಂಭಿಸಿದನು. ಕುಂತಿಗೆ 3 ಪುತ್ರರುದಿಸಿದುದನ್ನು ಕಣ್ಣಾರೆ ವೀಕ್ಷಿಸಿದ ಮಾದ್ರಿ ಸ್ತ್ರೀ ಸಹಜ ಗುಣವೆಂಬಂತೆ ತನಗೂ ಸಂತಾನವಾಗಬೇಕು ಎಂದು ಅಪೇಕ್ಷಿಸಿದ್ದಳು. ಪಾಂಡುವಿಗೆ ಕಿಂದಮ ಋಷಿಗಳ ಶಾಪವಿತ್ತು. ಕುಂತಿ ಹೊರಬಲದಿಂದ ಸಂತಾನವನ್ನು ಪಡೆದಿದ್ದಳು. ಆದರೆ ನಾನೇನು ಮಾಡಲಿ, ಲೋಕದ ಕಣ್ಣಿನಲ್ಲಿ ನಾನು ಬಂಜಿಯಾಗಿಯೇ ಉಳಿದುಕೊಳ್ಳಲೆ ಎಂದು ಕೊರಗಿದ ಆಕೆ ಅದೊಂದು ದಿನ ತನ್ನ ಮನಸ್ಸಿನ ಅಳಲನ್ನು ಪಾಂಡುವಿನೊಡನೆ ಹಂಚಿಕೊಂಡಿದ್ದಳು.
ಪಾಂಡುವಿನ ಕೋರಿಕೆಯ ಮೇರೆಗೆ ಸಮ್ಮತಿಸಿದಂತಹ ಕುಂತಿ ತನ್ನ ಹಿರಿತನವನ್ನು ಪ್ರದರ್ಶಿಸುತ್ತಾ ಮಾದ್ರಿಯನ್ನು ಕುಳ್ಳಿರಿಸಿ ದೂರ್ವಾಸರ ಮಂತ್ರವನ್ನು ಆಕೆಗೆ ಉಪದೇಶಿಸುತ್ತಾ, ನೋಡು, ಯಾವುದಾದರೂ ಇಷ್ಟ ದೇವತೆಯನ್ನು ಆಹ್ವಾನಿಸು ಎಂದಳು. ಕೊಂಚ ಹೊತ್ತು ಆಲೋಚಿಸಿದ ಮಾದ್ರಿ ಅಶ್ವಿನಿ ದೇವತೆಗಳನ್ನು ಕುರಿತು ಆಹ್ವಾನಿಸಿದಳು. ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಅವಳಿ ಮಕ್ಕಳಾದವು. ರೂಪಾತಿಶಯದಿಂದ ಇನ್ನಿತರರಿಗೆ ಹೋಲಿಸಲು ಸಾಧ್ಯವಾಗದಷ್ಟು ಸುಂದರನಾಗಿದ್ದುದರಿಂದ ಮೊದಲನೆಯವನು ನಕುಲನೆನಿಸಿಕೊಂಡರೆ, ಭವಿಷ್ಯವನ್ನು ನುಡಿಯುವಲ್ಲಿ ಅಗಾಧವಾದಂತಹ ಜ್ಞಾನವನ್ನು ಹೊಂದಿದುದರಿಂದ ಎರಡನೆಯವನು ಸಹದೇವ ನೆನೆಸಿಕೊಂಡರು. ಶತಶೃಂಗದಲ್ಲಿ ಇದ್ದಂತಹ ಮುನಿಗಳು ಈ ಮಕ್ಕಳ ಜಾತಕರ್ಮವನ್ನು ವಿಧಿವತ್ತಾಗಿ ಬರೆದು ಅವರಿಗೆ ಕ್ರಮವಾಗಿ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಎಂದು ನಾಮಕರಣ ಮಾಡಿದರು. ಪಾಂಡುವಿನ ಈ 5 ಮಕ್ಕಳು ಬಲಿಷ್ಠರಾಗಿ, ಧೀಮಂತರಾಗಿ, ಸಿಂಹದ ಮರಿಗಳಾಗಿ ಅರಣ್ಯದಲ್ಲಿ ಬೆಳೆಯಲಾರಂಭಿಸಿದರು. ಇದರ ಮುಂದಿನ ಭಾಗವನ್ನು ನಾನು ನನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಈಗ ನಿಮಗೆರಡು ಚಿಕ್ಕ ಚಿಕ್ಕ ಪ್ರಶ್ನೆಗಳು. ಪ್ರಶ್ನೆ 1, ಕುಂತಿ ಮಂತ್ರದ ಬಲದಿಂದ ಪಡೆದಂತಹ ಮಕ್ಕಳನ್ನು ಕ್ರಮವಾಗಿ ಹೆಸರಿಸಿ. ಪ್ರಶ್ನೆ 2, ಧೃತರಾಷ್ಟ್ರ ಹಾಗೂ ಗಾಂಧಾರಿಯ ಮೊದಲ ಪುತ್ರನ ಹೆಸರೇನು? ಅವರಿಗೆ ಜನಿಸಿದ ಕೊನೆಯ ಪುತ್ರಿಯ ಹೆಸರೇನು? ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸುವ ಪ್ರಯತ್ನವನ್ನು ಮಾಡಬೇಕು. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ವಂದನೆಗಳು.